ನಮಸ್ಕಾರ. ರಾಜ್ಯ ಸರ್ಕಾರದ ಆದೇಶದಂತೆ ಹಾಸನ ನಗರಸಭೆಯನ್ನ ಮೇಲ್ದರ್ಜೆಗೆ ಏರಿಸಿ ಮಹಾನಗರ ಪಾಲಿಕೆಯಾಗಿಸಲಾಗಿದೆ. ಆದರೆ ಮಹಾನಗರ ಪಾಲಿಕೆಯಾದ ಬಳಿಕವೂ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮುಂದುವರಿದಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಸಿಬ್ಬಂದಿಗಳ ಕೊರತೆ, ಕಂಪ್ಯೂಟರ್ಗಳ ಅಭಾವ, ಕಚೇರಿ ಸ್ಥಳದ ಸಮಸ್ಯೆ ಸೇರಿದಂತೆ ಸಾರ್ವಜನಿಕ ಸೇವೆಯಲ್ಲಿ ಹಲವು ಅಡಚಣೆಗಳು ಎದುರಾಗುತ್ತಿವೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಜೊತೆಗೆ ಮಹಾನಗರ ಪಾಲಿಕೆ ಮೇಲ್ದರ್ಜೆಗೊಂಡ ಬಳಿಕ ಭ್ರಷ್ಟಾಚಾರವು ಹೆಚ್ಚಾಗಿದೆ ಎಂಬ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿವೆ. ಈ ಸಂಬಂಧ HTV ಕನ್ನಡ ತಂಡ ಸ್ಥಳ ಪರಿಶೀಲನೆ ನಡೆಸಿದಾಗ ಹಲವು ಸಮಸ್ಯೆಗಳು ಬೆಳಕಿಗೆ ಬಂದಿವೆ. ಮೊದಲೇ ಈ ಕುರಿತು ನಾವು ಸವಿಸ್ತಾರ ವರದಿ ಪ್ರಸಾರ ಮಾಡಿದ್ದೆವು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆಯ ಆಯುಕ್ತರನ್ನ ನಮ್ಮ ಪ್ರತಿನಿಧಿ ಭೇಟಿ ಮಾಡಿ ಈ ಆರೋಪಗಳ ಬಗ್ಗೆ ಅವರ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದ್ದಾರೆ. ಆಯುಕ್ತರು ಇದರ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನ ನೋಡೋಣ ಬನ್ನಿ. ಈಗ ನಮಸ್ಕಾರ. ಈಗ ಹಾಸನ ಮಹಾನಗರ ಪಾಲಿಕೆ ದಿನಾಂಕ 28/4/2025 ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದೆ. ತದನಂತರದಲ್ಲಿ ಖಾತೆ ಸಂಬಂಧಪಟ್ಟಂತೆ ಮುಂಚೆ ಸರ್ಕಾರದ ನಿಯಮದಂತೆ ಒಂದು ಖಾತೆ ಮಾಡಲಿಕ್ಕೆ 30 ದಿನ ಅಬ್ಜೆಕ್ಷನ್ನು ಮತ್ತು 15 ದಿನ ಅದು ಪ್ರೊಸೆಸಿಂಗು ಮತ್ತು ಖಾತೆ ಕೊಡಲಿಕ್ಕೆ 45 ದಿನ ಇತ್ತು. ಆದರೆ ಈಗ ಸರ್ಕಾರ ಅದನ್ನೇ ಕಡಿತಗೊಳಿಸಿ 15 ದಿನ ಅಬ್ಜೆಕ್ಷನ್ನು ಮತ್ತು ಇನ್ನು 15 ದಿನದಲ್ಲಿ ಪ್ರೊಸೆಸಿಂಗ್ ಮಾಡಿ ವಾಪಸ್ ಕೊಡ್ತಾರೆ. ಇಲ್ಲಿ ಏನಾಗುತ್ತೆ, ಖಾತೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಅಥವಾ ಆಸ್ತಿ ಮಾಲೀಕರು ಏನು ಮಹಾನಗರ ಪಾಲಿಕೆ ಕೇಳುತ್ತೆ ಆ ಡಾಕ್ಯುಮೆಂಟ್ಸ್ನ ಎಲ್ಲನೂ ಕೂಡ ಒದಗಿಸಿದರೆ 30 ದಿನದಲ್ಲಿ ಅಂದರೆ 30 ದಿನದಲ್ಲಿ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ಖಾತೆನ. ಒಂದು ವೇಳೆ ಈ ಕೆಲವರು ಏನಾಗ್ತದೆ, ಈ ಫೀಸ್ ಕಟ್ಟೋದು ಲೇಟ್ ಮಾಡ್ತಾರೆ ಅಥವಾ ಸರ್ಕಾರಿ ದಾಖಲಾತಿಗಳನ್ನ ಕೊಡೋದು ಲೇಟ್ ಮಾಡ್ತಾರೆ. ಆ ಲೇಟ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಬ್ಜೆಕ್ಷನ್ನ ಆದಮೇಲೆ ಅವ್ರಿಗೊಂದು ನೋಟಿಸ್ ಕೊಟ್ಟಿರ್ತೀವಿ. ಈಗ ಕೆಲವು ಏನಾಗುತ್ತೆ, 40,000 50,000 ಅವ್ರಿಗೆ ಕಂದಾಯ ಬಂದಿರ್ತದೆ, ಕಟ್ಟಲಿಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ತಾರೆ. ಅಂಥ ಸಂದರ್ಭದಲ್ಲಿ ಮಾತ್ರ ಅದು ಸ್ವಲ್ಪ ಡಿಲೇ ಆಗುತ್ತೆ ಹೊರತು ನಿಯಮದಂತೆ ಈಗ ಯಾರಿಗೂ ಅಂದರೆ ಏನಾಗುತ್ತೆ, 3 ದಿನ ಕೇಸ್ ವರ್ಕರು, 3 ದಿನ ಬಿಲ್ ಕಲೆಕ್ಟ್ರು, ಇನ್ನು 3 ದಿನ ರೆವಿನ್ಯೂ ಇನ್ಸ್ಪೆಕ್ಟ್ರು, ರೆವಿನ್ಯೂ ಆಫೀಸರ್ ಮತ್ತು ನನ್ನ ಲಾಗಿನ್ ಈಗ ಏನು ಡೀಮ್ಸ್ ಟು ಬಿ ಅಪ್ರೂವ್ಡು ಅದು ಆಟೋಮೆಟಿಕ್ ಜಂಪ್ ಆಗ್ತಾ ಇರ್ತದೆ. ನಾವೇನು ಅಲ್ಲಿ ಹಿಡಿಯೋವಂಥದ್ದು ಏನಿಲ್ಲ. ಒಂದು ಸತಿ ಮ್ಯುಟೇಷನ್ ಅಂದರೆ ಮ್ಯುಟೇಷನ್ಗೆ ಲಾಗಿನ್ ಆಗಿ ಸಾಫ್ಟ್ವೇರಲ್ಲಿ ಎನ್ರೋಲ್ ಆಯಿತು ಅಂತಂದರೆ 15 ದಿನಕ್ಕೆ ಅಬ್ಜೆಕ್ಷನ್ ಪೀರಿಯಡ್ ಮುಗಿತು, ಆಟೋಮೆಟಿಕಾಗಿ ಇದೆಲ್ಲ ಬರುತ್ತೆ. ಮಧ್ಯವರ್ತಿಗಳ ಹಾವಳಿ ಅಂತೂ ಖಂಡಿತ ಈಗ ಸದ್ಯಕ್ಕಿಲ್ಲ. ಮಧ್ಯವರ್ತಿಗಳು ಬಂದರೂ ನಾವು ಎಂಟರ್ಟೈನ್ ಮಾಡೋದು ಇಲ್ಲ. ಡೈರೆಕ್ಟಾಗಿ ನಾವು ಅಲ್ಲಿ ಇನ್ವರ್ಡ್ ಕೊಡಿ ಅಂತ ಹೇಳ್ತೀವಿ. ಇನ್ವರ್ಡಿಂದ ಮ್ಯುಟೇಷನ್ ಹಾಕಿ ಅದು ಪ್ರೊಸೆಸ್ ಆಗಿ ಕ್ಲಿಯರ್ ಆಗುತ್ತೆ. ಎರಡನೇ ಪಾಯಿಂಟ್ ಏನು ಹೇಳಿದ್ರಿ, ಬರ್ತ್ ಆ್ಯಂಡ್ ಡೆತ್ ಇದು ಅಂತ. ಈಗ 2025 ಏಪ್ರಿಲ್ ಮುಂಚಿತವಾಗಿ ಮಹಾನಗರ ಪಾಲಿಕೆಯ ಜನಸಂಖ್ಯೆ 2 ಲಕ್ಷ ಇತ್ತು. ಇವಾಗ ಪ್ರೆಸೆಂಟು 3,18,000 ಇದೆ. ಟೋಟಲಿಗೆ 3,18,000 ಅಂತಂದರೆ 53 ಹಾಸ್ಪಿಟಲ್ಸು, ಸ್ಕೂಲ್ಸು ಇವೆಲ್ಲವುದು ಕೂಡ ಅಟ್ ಎ ಟೈಮ್ ಮುಗಿಬೀಳ್ತವೆ ಕಾರ್ಪೊರೇಷನ್ ಮೇಲೆ ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ. ಇರೋಂಥದ್ದು ಒಂದು ಲಾಗಿನ್ನು, ಸರ್ಕಾರ ನಿಗದಿಪಡಿಸಿರೋದು ಒಂದು ಲಾಗಿನ್. ಆ ಒಂದು ಲಾಗಿನ್ನಲ್ಲಿ ಆ ಒಂದು ಪಾಸ್ವರ್ಡಲ್ಲಿ ಕರೆಕ್ಷನ್ಸು ಸಿಕ್ಕಾಬಟ್ಟೆ ಕೇಳ್ತಾರೆ. ಈಗ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಕೊಡಿ ಅಂತ ಕೇಳ್ತಾರೆ. ಆಧಾರ್ ಕಾರ್ಡಲ್ಲಿ ಒಂದು ಪಾಯಿಂಟ್ ಚಿಕ್ಕ ಇಟ್ಟಿದ್ರು ಅದನ್ನೂ ಕರೆಕ್ಷನ್ ಮಾಡಿಕೊಡಿ ಅಂತ. ಜನರು ಏನಾಗಿದೆ, ಸ್ಕೂಲಲ್ಲಿ ಯಾವ ರೀತಿ ಕೇಳ್ತಾರೆ ಆ ಭಯ ಬಿದ್ದು ಒಂದೊಂದು ಸತಿ ಒಂದು ಕರೆಕ್ಷನ್ ಮಾಡೋಕ್ಕೋಗಿ 4-5 ಕರೆಕ್ಷನ್ ಮಾಡಿಸಿ ಮಹಾನಗರ ಪಾಲಿಕೆಗೆ ಯಥೇಚ್ಛವಾಗಿ ಕರೆಕ್ಷನ್ಸೇ ಜಾಸ್ತಿ ಬರ್ತಾ ಇರೋದು. ಈಗ ಇಮಿಡಿಯೇಟಾಗಿ 53 ಹಾಸ್ಪಿಟಲ್ಸಲ್ಲಿ 21 ದಿನದಲ್ಲಿ ಅವ್ರಿಗೇನಾದರೂ ಆ ಬರ್ತ್ ಸರ್ಟಿಫಿಕೇಟ್ ಆ ಪಿಂಕ್ ಶೀಟ್ನ ತಂದು ನಮಗೆ ಕೊಟ್ಟರೆ ನಾವು ಇಮಿಡಿಯೇಟಾಗಿ 1 ತಿಂಗಳು ನಾವು ವಾಪಸ್ ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾಯಿದ್ವಿ. ಅದು ಯಾವುದು ನೀವು ಕುಂಠಿತವಾಗಿರೋದು ಯಾವುದೂ ಇಲ್ಲ. ಈಗ ನೋಡಿ, ಇವಾಗ ನಿನ್ನೆವರೆಗೂ ನಮ್ಮ ಒಂದು ಅಪ್ಲಿಕೇಶನ್ಸು ಬಾಕಿ ಇಲ್ಲ, ಎಲ್ಲ ಅಪ್ಲಿಕೇಶನ್ಸ್ ಕ್ಲಿಯರ್ ಆಗಿದೆ ಬರ್ತ್ ಡೆತ್ತು. ಈಗ ಇವತ್ತಿನ ಅಪ್ಲಿಕೇಶನ್ಸಲ್ಲಿ ಅವ್ರು ಕೊಡೋ ಅಂಥದ್ದು, ಈಗ ಆಧಾರ್ ಕಾರ್ಡ್ ಕೊಡ್ತಾರೆ, ಆಧಾರ್ ಕಾರ್ಡಲ್ಲಿ ಹೆಂಗಿರುತ್ತೋ ಹಂಗೆ ಮಾಡ್ಕೊಡೋಕೆ ಹೋದ್ರೆ ಅದನ್ನೂ ಒಪ್ಪಲ್ಲ. ಸರ್ ಸ್ಕೂಲಲ್ಲಿ ಹೆಂಗೆ ಬೇಕು ಅದನ್ನೇ ಕೊಡಿ ಅಂತ ಕೇಳ್ತಾರೆ. ಸೊ ಜನರು ಕೂಡ ಒಂದು ಸತಿ ನಿರ್ದಿಷ್ಟವಾಗಿ ಸ್ಕೂಲ್ ಏನು ಹೇಳುತ್ತೆ ಅಥವಾ ಅವ್ರಿಗೆ ಯಾವ ರೀತಿ ನೇಮ್ ಕರೆಕ್ಷನ್ಸ್ ಅದೆಲ್ಲ ಕೊಟ್ಟರೆ 1 ದಿನದಲ್ಲಿ ಕರೆಕ್ಷನ್ ಆಗಿ ವಾಪಸ್ ಕೊಡ್ತೀವಿ. ಇರೋಂಥದ್ದು 7 ದಿನ ಆದರೂ ಕೂಡ 1 ದಿನ 2 ದಿನದಲ್ಲಿ ಬರ್ತು ಡೆತ್ತು 2 ಸರ್ಟಿಫಿಕೇಟ್ಸು ಕೊಡ್ತಾರೆ. ಮತ್ತು ಬಾಕಿ ನೀವು ಹೇಳಿದಿರೋದು ಇದು ಯಾವುದು ಬಿಲ್ಡಿಂಗ್ ಲೈಸೆನ್ಸ್ ಸಂಬಂಧಪಟ್ಟಂಗೆ ULMS ಅಂತ ಸಾಫ್ಟ್ವೇರ್ ಸರ್ಕಾರನೇ ಅದನ್ನು ನಿಗದಿಪಡಿಸಿದೆ. ULMS ಸಾಫ್ಟ್ವೇರಲ್ಲಿ ಎಲ್ಲ GPS ಮಾನಿಟರ್ಡ್ ಇರ್ತದೆ. ಅವ್ರಿಗೇನು ಸಾರ್ವಜನಿಕರು ಈಗ ಸರ್ಕಾರನೂ ಕೂಡ ಈ NOCಗೆ OCಗೆ ವಿನಾಯಿತಿ ನೀಡಿದೆ 2,500 ಸ್ಕ್ವೇರ್ ಫೀಟ್ ಒಳಗಡೆ. ಸೊ ಹಾಗಾಗಿ ಯಾವುದೂ ಕೂಡ ಇಲ್ಲಿವರೆಗೂ ನಿಂತಿಲ್ಲ. ಫೀಸ್ ಕಟ್ಕೊಂಡು ಸ್ಟ್ರಕ್ಚರಲ್ಲಿ ಆ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅದನ್ನು ಕಟ್ಕೊಂಡು ಬಂದಿಲ್ಲ ಕೊಟ್ಟರೆ
ಖಂಡಿತವಾಗ್ಲೂ ಮಹಾನಗರ ಪಾಲಿಕೆ ಸಾರ್ವಜನಿಕರ ಏನು ಕೆಲಸಗಳಿರ್ತವೆ ಇಮಿಡಿಯೇಟಾಗಿ ಮಾಡಿಕೊಡುವಂಥ ಕೆಲಸ ಆಗೇ ಆಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಸ್ಪಿಟಲಿಂದ ಬರ್ತ್ ಈಗ 53 ಹಾಸ್ಪಿಟಲ್ಸ್ ಇದ್ದಾವೆ. 53 ಹಾಸ್ಪಿಟಲ್ಸಲ್ಲಿ ಒಂದು ಹಾಸ್ಪಿಟಲ್ ಏನಾರು 21 ದಿನದ ಒಳಗಡೆ ಅವ್ರು ನಮಗೆ ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ನಾವು ಎಂಟ್ರಿ ಮಾಡೋದು ಲೇಟ್ ಆಗುತ್ತೆ. ದೆರ್ ಇಸ್ ಅನ್ ಪ್ರೊಸೀಜರ್, ಏನೋ ಗೌರ್ಮೆಂಟು ಅಪ್ರೂವ್ಡ್ ಪ್ರೊಸೀಜರ್, ಆ ಪ್ರೊಸೀಜರ್ ಒಳಗಡೆ ಎಲ್ಲ ಆಗಬೇಕು. ಈಗೇನಾಗುತ್ತೆ, 21 ದಿನ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ 1 ತಿಂಗಳು ಮೇಲೆ ಹೋಗ್ತಾ ಇದ್ದಂಗೆ ಅಲ್ಲೇನಾಗ್ತದೆ, ಈ 21 ದಿನ ಬರಬೇಕಾಗಿತ್ತಲ್ಲ, ಇದು ಅದಕ್ಕೆ ಆ್ಯಡಪ್ ಆಗಿ ಹಾಸ್ಪಿಟಲ್ಸ್ ಮಾಡ್ಕೊಳ್ಳೋಂಥ ಇದು ಏನು ಅವ್ರು ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ ಅದು. ಮಹಾನಗರ ಪಾಲಿಕೆಗೆ ಈಗ ಈ ಗೌರ್ಮೆಂಟ್ ಹಾಸ್ಪಿಟಲ್ಸು ಮೊದಲನೇ ಸತಿ ಅವರೇ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲದ್ದು ಏನು ತೊಂದರೆ ಆಗೋಲ್ಲ. ಈಗ ಬಾಕಿ ಉಳಿದಿರ್ತಕ್ಕಂಥ 53 ಹಾಸ್ಪಿಟಲ್ಸು ಇನ್ ಟೈಮ್ಗೆ ನಮಗೆ ತಂದು ಕೊಟ್ಟರೆ ನಾವು ಎಂಟ್ರಿ ಮಾಡೋಕ್ಕೂ ಸುಲಭ ಆಗ್ತದೆ, ನಾವು ಅದನ್ನು ಕರೆಕ್ಟಾಗಿ ಕೊಡಲಿಕ್ಕೂ ಸುಲಭ ಆಗ್ತದೆ. ಇದನ್ನು ಹಾಸ್ಪಿಟಲ್ಸು ಕೂಡ ಸ್ವಲ್ಪ ಸಹಕರಿಸ್ಬೇಕು. ನಾನು ಆವಾಗಲೇ ಹೇಳಿದೆ 2025ಕ್ಕೆ ಇದ್ದಂಥ ಜನಸಂಖ್ಯೆ 2 ಲಕ್ಷ, ಈಗಿರ್ತಕ್ಕಂಥ 3,18,000 ಇರೋದು ಒಂದು ಲಾಗಿನ್ನಲ್ಲೇ ಅಪ್ರೂವ್ ಮಾಡಬೇಕು. 2ನೇ ಲಾಗಿನ್ ಕೊಡೋದಿಲ್ಲ. ಬರ್ತ್ ಆ್ಯಂಡ್ ಡೆತ್ ಆ್ಯಕ್ಟ್ ಪ್ರಕಾರ ಒಂದು ಆಫೀಸ್ಗೆ ಒಂದೇ ಲಾಗಿನ್ನು ಇಡೀ ಕರ್ನಾಟಕದಲ್ಲಿ ಇರೋಂಥದ್ದು. ಸೊ ನಾವೇನು ಮಾಡ್ತೀವಿ, ಈಗ ಒಂದು 10 ಕರೆಕ್ಷನ್ಸ್, ಈಗ ಸ್ಕೂಲ್ಸ್ಗಳು ಜಾಸ್ತಿ ಆಗ್ತವೆ, ವ್ಯಾಪ್ತಿ ಜಾಸ್ತಿ ಇದೆ, ಸ್ಕೂಲ್ಸ್ ಜಾಸ್ತಿ ಆಗ್ತದೆ. ಸ್ಕೂಲ್ಸಲ್ಲಿ ಏನು ಮಾಡ್ತಾರೆ, ಅವರು ಕರೆಕ್ಷನ್ಸ್ನ ಮಾಡಿ ಅಂತ ಇಮಿಡಿಯೇಟ್ ಕೊಡಿ ಅಂತ ಅವ್ರು ಒತ್ತಡ ಇರ್ತಾರೆ. ಇದು ಮೇ ಮತ್ತು ಜೂನಲ್ಲಿ ಸರ್ವೇ ಸಾಮಾನ್ಯ ಈ ಎಲ್ಲ ಇದರಲ್ಲಿ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಇದರಲ್ಲಿ ಸರ್ವೇ ಸಾಮಾನ್ಯ. 1 ದಿನ 2 ದಿನ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಯಾಕೆಂದರೆ ಒಂದು ಲಾಗಿನ್ನಲ್ಲಿ ನೀವು 50 ಕರೆಕ್ಷನ್ಸ್ ಮಾಡ್ಬೋದು, 60 ಕರೆಕ್ಷನ್ಸ್ ಮಾಡ್ಬೋದು. 100 ಅಪ್ಲಿಕೇಶನ್ಸ್ ಬಂದರೆ ಏನಾಗುತ್ತೆ ಹೇಳಿ, ಇವು ನಾವು ನೈಟೆಲ್ಲ ಕುತ್ಕೊಂಡು ಮಾಡಿ ಬಾಳಿಗೆ ಕೊಡೋದಾಗುತ್ತೆ. ಈಗ ನಮ್ಮ ಆಫೀಸಲ್ಲಿ ಒಂದು ಪೆಂಡೆನ್ಸಿ, ಯಾವ್ದು ಪೆಂಡೆನ್ಸಿನಿಲ್ಲ. ಸಕಾಲದಲ್ಲಿ ಬೇರೆ ಇರ್ತದೋ, ಪೆಂಡೆನ್ಸಿ ಇದ್ರೆ ನಮಗೆ ಬಂದ್ಬಿಡ್ತದೆ. ಸಾರ್ವಜನಿಕರು ಅವ್ರು ಹೇಳ್ತಾರೆ, ಏನೋ ಒಬ್ರಿಗೆ ಅದು ಏನಾಗುತ್ತೆ, ನಾವು ಕೊಡೋವಂಥ ಡಾಕ್ಯುಮೆಂಟ್ನ ಕೊಡದೇ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕಾಗಿ ನಾವು ಅದನ್ನು ಅಪ್ರೂವ್ ಮಾಡಿಕೊಡೋಣ. ನಾವೇನೋ ಒಂದು ಡಾಕ್ಯುಮೆಂಟ್ ಕೇಳಿರ್ತೀವಿ, ಈಗ 1 ವರ್ಷ ಆಯಿತು ಅಂತ ತಿಳ್ಕೊಳ್ಳಿ, ಅಲಭ್ಯ ಪ್ರಮಾಣ ಪತ್ರ ಕೊಡ್ತೀವಿ. ಅವ್ರು ಹೋಗಿ ಕೋರ್ಟಿಂದ ಒಂದು ಏನೋ ಆರ್ಡ್ರ್ ಮಾಡಿ ತಗೊಂಡ್ಬಿಡು. ಕೆಲವರು ಮಾಡಿ ತಂದು ಕೊಡೋದು ಇಮಿಡಿಯೇಟಾಗಿ ಕೊಡೋಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಏನಾದರೂ ತಂದೆದೋ ತಾಯಿದೋ ಆಧಾರ್ ಕಾರ್ಡ್ ತಂದು ಕೊಡಿ ಅಂದರೆ ಅದು ತಂದು ಕೊಡೋಲ್ಲ. ಅವ್ರ ತಂದೆ ತಾಯಿ ಆಧಾರಲ್ಲಿ ಕರೆಕ್ಷನ್ಸ್ ಇರ್ತದೆ. ಸುಮ್ಮನೆ ನಾವು ಇಟ್ಕೊಂಡು ಏನು ಮಾಡೋದು, ನಮಗೆ ಅದು ಇನ್ಫ್ಯಾಕ್ಟ್ ಬರ್ಡನ್, ಅದು ನಾಳೆ ಕಂಟಿನ್ಯೂ ಆಗ್ತಾ ಇರ್ತದೆ. ಹಾಗಾಗಿ ಅದು ಜನರು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ನೇಮ್ ಬೋರ್ಡಲ್ಲಿ ಹಾಕಿದ್ದೀವಿ, ಆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಇಮಿಡಿಯೇಟ್. ವಿಶೇಷವಾಗಿ ನಮ್ಮ ವಾಹಿನಿಯ ತಂಡ ಭೇಟಿ ನೀಡಿ ಪರಿಶೀಲಿಸಿದಾಗ ಬಹುತೇಕ ನೌಕರರು ಸರ್ಕಾರದ ಸುತ್ತೋಲೆಯಂತೆ ಗುರುತಿನ ಕಾರ್ಡ್ಗಳನ್ನು ಧರಿಸದೆ ಅಲ್ಲಿ ಮಧ್ಯವರ್ತಿಗಳು ಯಾರು, ಸಾರ್ವಜನಿಕರು ಯಾರು, ನೌಕರರು ಯಾರು ಎಂಬುದನ್ನು ತಿಳಿಯಲು ಗೊಂದಲಕ್ಕೆ ಕಾರಣವಾಗಿತ್ತು. ಸಂಬಂಧವಿಲ್ಲದವರು ಕಚೇರಿ ಒಳಗಡೆ ಓಡಾಡುತ್ತಿರುವುದು ಕಂಡುಬಂದಿದ್ದು, ಇದನ್ನ ಪ್ರಶ್ನೆ ಮಾಡಿದ ನಮ್ಮ ತಂಡ ಆಯುಕ್ತರ ಗಮನ ಸೆಳೆದಾಗ ನಾಳೆಯಿಂದಲೇ ಸರಿ ಮಾಡುತ್ತೇವೆ ಎಂದು ಭರವಸೆಯನ್ನ ಕೂಡ ನೀಡಿದ್ದಾರೆ. ಐಡಿ ಕಾರ್ಡ್ ಇಸ್ ನಾಟ್ ಎಟ್ ಆಲ್ ಅನ್ ಇಶ್ಯೂ. ಒಂದು ನಿಮಿಷ ಕೇಳಿ ಮೇಡಮ್, ಅಲ್ಲಿ ಯಾರಾದರೂ ಅಡಚಣೆ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ. ಎಲ್ಲರಿಗೂ ಈಗ ಬರ್ತ್ ಆ್ಯಂಡ್ ಡೆತ್ ಸಿಗಬೇಕು ಅಷ್ಟೇ ನಮ್ಮ ಕಾಳಜಿ. ಐ ಡಿ ಕಾರ್ಡ್ನ ನಾಳೆಯಿಂದನೇ ಹಾಕೊಳ್ಳೋಕೆ ಹೇಳ್ತೀನಿ ಬಿಡಿ, ಎಲ್ಲರೂ ಹಾಕೊಳ್ಳೋಕೆ ಹೇಳ್ತೀನಿ.